ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ದೇವನಹಳ್ಳಿ ನಗರದ ಹೊರವಲಯದ ಬ್ರಿಗೇಡ್ ಆರ್ಕಿಡ್ ಸ್ಟೇಡಿಯಂನಲ್ಲಿ ಪತ್ರಕರ್ತರ ಹಾಗೂ ಸರ್ಕಾರಿ ನೌಕರರ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಆದಂತಹ ಚೇತನ್ ಗೌಡರವರು ಉದ್ಘಾಟನೆಯನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಜಿ ಶ್ರೀನಿವಾಸ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸೂಲಿಬೆಲೆ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ದೊಡ್ಡಬಳ್ಳಾಪುರ ರಮೇಶ್, ಉಪಾಧ್ಯಕ್ಷರಾದಂತಹ ಮುನಿವೀರಣ್ಣ ರಫೀವುಲ್ಲಾ, ಕಾರ್ಯದರ್ಶಿಗಳಾದ ಆರ್ ಸತೀಶ್, ಎಂಆರ್ ನಾಗರಾಜ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಹಾಜರಿದ್ದರು. ಇನ್ನು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಉದ್ಘಾಟನೆ ಮಾಡಿದ ಬಳಿಕ ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದಂತಹ ಚೇತನ್ ಗೌಡರು ಮಾತನಾಡಿದ್ರು. ಪತ್ರಕರ್ತರು ಹಾಗೂ ಸರ್ಕಾರಿ ಅಧಿಕಾರಿಗಳು ಮುಖ್ಯ ಕೆಲಸದ ಜಂಜಾಟದಲ್ಲಿ ಇರಲಿದ್ದು, ಆಗಾಗ ಇಂತಹ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿಕೊಂಡು ದೈಹಿಕ ಸಮತೋಲನ ಜೊತೆಗೆ ಆರೋಗ್ಯವಂತ ದೇಹವನ್ನ ಕಾಪಾಡಿಕೊಳ್ಳಬೇಕು. ನಿರಂತರವಾಗಿ ನಾನು ಕೂಡ ಪತ್ರಕರ್ತರ ಸಹಕಾರಕ್ಕೆ ಸದಾ ನಿಲ್ಲಲಿದ್ದು, ಅಗತ್ಯವಾದಂತಹ ಎಲ್ಲಾ ಸಹಕಾರಗಳನ್ನ ನಿರಂತರವಾಗಿ ನೀಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ರು. ಇದಕ್ಕೂ ಮುನ್ನ ಕ್ರಿಕೆಟ್ ಟೂರ್ನಮೆಂಟ್ಗೆ ಆಗಮಿಸಿದಂತಹ ಎಲ್ಲ ತಂಡದ ಸದಸ್ಯರುಗಳನ್ನ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದಂತಹ ಚೇತನ್ ಗೌಡರವರು ಪರಿಚಯವನ್ನ ಮಾಡಿಕೊಂಡು ಕ್ರೀಡಾಕೂಟಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಜಿ ಶ್ರೀನಿವಾಸ್ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು, ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದಂತಹ ಚೇತನ್ ಗೌಡರವರಿಗೆ ಸಂಘದ ವತಿಯಿಂದ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು. ಏನಿವತ್ತು ನಮ್ಮ ಮಾಧ್ಯಮ ಮಿತ್ರರು ಆರೋಗ್ಯದ ದೃಷ್ಟಿಯಿಂದ ಮತ್ತೆ ದೈಹಿಕವಾಗಿ ಸದೃಢವಾಗಿರೋ ಉದ್ದೇಶದಿಂದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಉದ್ಘಾಟನೆಗೆ ನಾನು ಕರೆದಿದ್ರು. ಇವರ ಆಹ್ವಾನಕ್ಕೆ ನಾನು ಚಿರಋಣಿ. ಯಾಕೆಂತಂದ್ರೆ ಮಾಧ್ಯಮ ಮಿತ್ರರು ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಬೆಸ್ಕಾಂ ಅವರು, ಪೊಲೀಸ್ ಇಲಾಖೆ ಅವರು ಎಲ್ಲರೂ ಭಾಗವಹಿಸಿದ್ದಾರೆ, ಎಜುಕೇಶನ್ ಇಲಾಖೆಯವರೆಲ್ಲರೂ. ಈ ಬಿಡುವಿಲ್ಲದ ಶೆಡ್ಯೂಲ್ನಲ್ಲಿ ನಮ್ಮನ್ನೇ ನಾವು ಕಳೆದೋಗಿರ್ತೀವಿ. ಅಂತ ಒಂದು ಪರಿಸ್ಥಿತಿನಲ್ಲಿ ಇಂತಹ ಒಂದು ಕ್ರೀಡಾಕೂಟಗಳು ಒಗ್ಗಟ್ಟನ್ನು ಮೂಡಿಸೋದ್ರಲ್ಲಿರ್ಬೋದು, ಮತ್ತೆ ದೈಹಿಕವಾಗಿ ಸದೃಢತೆಯನ್ನ, ಈಗ ಒಂದು 4 ಬಾಲ್ ಆಡಿದ್ರೆ ನನಗೆ ಸುಸ್ತಾಯ್ತು, ನನ್ಗನ್ಸುತ್ತೆ ನನ್ನ ಬಾಡಿನಲ್ಲಿ ಏನೇನು ಡಿಫೆಕ್ಟ್ ಇದೆ ಅನ್ನೋದು ನನಗೆ ಇವಾಗ ಗೊತ್ತಾಗುತ್ತೆ. ನಾವು ಬೆಳಗ್ಗೆ ಎದ್ದು ಕಾರಲ್ಲಿ ಕೂತ್ಕೊಂಡು ತಿರ್ಗಾಡ್ಕೊಂಡು ಓಡಾಡ್ಕೊಂಡಿದ್ರೆ ನಮಗೆ ನಮ್ಮ ಬಾಡಿ ಎಷ್ಟು ಗಟ್ಟಿಯಾಗಿದೆ ಮತ್ತೊಂದು ಗೊತ್ತಾಗಲ್ಲ. ಈಗ ಒಂದು ಕ್ರೀಡಾಕೂಟದಲ್ಲಿ ಬೆಳಗಿಂದ ಸಂಜೆವರೆಗೂ ನಾವು ಆಟ ಆಡಿದಾಗ ನಮ್ಮ ದೈಹಿಕ ಸದೃಢತೆ ಎಷ್ಟಿದೆ ಅನ್ನೋದು ಯಾವುದೋ ಟೆಸ್ಟ್ಗಳಿಂದ, ಮೆಡಿಕಲ್ ಟೆಸ್ಟ್ಗಳು ಬೇಕಿಲ್ಲ, ಇದರಲ್ಲೇ ಗೊತ್ತಾಗುತ್ತೆ. ಅಂತ ಒಂದು ಪರಿಸ್ಥಿತಿನಲ್ಲಿ ಆ ವ್ಯಕ್ತಿಗಳು ಇಲ್ಲಿಂದ ಆಚೆಗೆ ಹೋಗಿದ ತಕ್ಷಣ ಅನ್ಸ್ಕೊಳ್ಳುತ್ತೆ, ನಾನು ಸದೃಢವಾಗಬೇಕು, ನಾನು ಫಿಸಿಕಲ್ ಫಿಟ್ ಆಗಬೇಕು ಅಂತ ಹೇಳಿ ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾರೆ. ಮತ್ತೆ ಬೆಳಗ್ಗೆ ಎದ್ದು ಆರೋಗ್ಯ ಕಡೆ ದೃಷ್ಟಿ ಹರಿಸ್ತಾರೆ. ಅದಕ್ಕೆಲ್ಲ ಇದೊಂದು ಒಳ್ಳೆ ವೇದಿಕೆ. ಮತ್ತೆ ನಮ್ಮ ಎಲ್ಲ ಬಾಂಧವರು ಏನು ಇವಾಗ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ, ಸ್ಪೋರ್ಟಿವ್ ಆಗಿ ಆಡಿ. ನಮ್ಮ ದೇವನಹಳ್ಳಿಯ ಹಿರಿಮೆ ನೀವು, ಗರಿಮೆ ನೀವು. ಹಂಗಾಗಿ ಇದನ್ನ ಇನ್ನೂ ನೀವು ಆಡಿದ್ರೆ ಜಾಸ್ತಿ ಜನಕ್ಕೆ ಸ್ಫೂರ್ತಿ ಆಗುತ್ತದೋ, ಅದು ನಿಮ್ಮ ಮುಖಾಂತರ ಜಾಸ್ತಿ ಜನಕ್ಕೆ ತಲುಪಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ.